ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಬಿಸ್ಕೆಟ್ ಪ್ಯಾಕ್ಗಳನ್ನ ತೋರಿಸ್ತಾ ಇದ್ದೀನಲ್ವ, ಏನು ಮಾಡ್ತಾ ಇದ್ದೀನಿ ಅನ್ನೋ ಕುತೂಹಲನ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಇವತ್ತು ಬಿಸ್ಕೆಟ್ ಕೇಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓರಿಯೋ ಕೇಕ್ ಅಂತಲೂ ಕರಿಬೋದು, ಬಟ್ ನಾನಿಲ್ಲಿ ಎರಡು ಥರ ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ, ಓರಿಯೋ ಮತ್ತು ಬರ್ಬನ್. ಸೊ ಬಿಸ್ಕೆಟ್ ಕೇಕ್ ಅಂತ ಕರೆಯೋಣ. ಬರೀ ಓರಿಯೋನೇ ಹಾಕಿದ್ರೆ ಓರಿಯೋ ಕೇಕ್ ಅಂತ ಕರಿಬೋದಲ್ವಾ. ಓರಿಯೋ, ಬರ್ಬನ್, ಡಾರ್ಕ್ ಫ್ಯಾಂಟಸಿ, ಹೈಡ್ ಆ್ಯಂಡ್ ಸೀಕ್, ಪಾರ್ಲೇಜಿ, ಯಾವ ಬಿಸ್ಕೆಟ್ಸ್ ಬೇಕಾರೋ ಹಾಕೊಬೋದು. ಮನೆಯಲ್ಲಿ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ಉಳಿದಿದ್ರೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಸಹ ಈ ಕೇಕ್ ಮಾಡ್ಬೋದು. ನಾನಿವಾಗ ಎರಡು ಥರ ಬಿಸ್ಕೆಟ್ಸ್ನ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋ ಅಂಥ ಕೇಕ್ ಇದು. ಈ ಸತಿ ನ್ಯೂ ಇಯರಿಗೆ ಮನೆಯಲ್ಲೇ ಕೇಕ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಇವಾಗ ನಾನು ಬಿಸ್ಕೆಟ್ ಕೇಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನಿಲ್ಲಿ 2 ಓರಿಯೋ ಪ್ಯಾಕೆಟ್ ತೊಗೊಂಡಿದ್ದೀನಿ, ಚಿಕ್ಕದು 10 ರುಪೀಸ್ದು, ಮತ್ತು ಒಂದು 25 ರುಪೀಸ್ದೇನೋ ಬರ್ಬನ್ ಬಿಸ್ಕೆಟ್ ಪ್ಯಾಕ್ ತೊಗೊಂಡಿದ್ದೀನಿ. ಅಷ್ಟು ಬಿಸ್ಕೆಟ್ಸ್ನ ಪುಡಿ ಮಾಡಿ ಇವಾಗ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ, ಚೆನ್ನಾಗಿ ಪೌಡರ್ ಆಗಿದೆ ಅಲ್ವಾ. ಇವಾಗ ಪೌಡರ್ ಆಗಿರೋ ಅಂಥ ಬಿಸ್ಕೆಟ್ಸಿಗೆ 3/4 ಬೌಲಷ್ಟು ನಾನಿಲ್ಲಿ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಸಹ ಒಂದು ಸತಿ ಗ್ರೈಂಡ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ, ಪೇಸ್ಟ್ ಥರ ಆಗಿಬಿಡುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ ನನಗೆ ಕೇಕ್ ಮಾಡೋದು. ಮನೇಲೇ ಇದ್ದಿದ್ದು ಬಿಸ್ಕೆಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬಿಸ್ಕೆಟ್ ಕೇಕ್ನ. ಹೇಗೆ ಬರುತ್ತೆ ಅಂತ ನೋಡಬೇಕು ಸ್ನೇಹಿತರೆ. ಇವಾಗ ಹಾಲು ಮತ್ತು ಬಿಸ್ಕೆಟ್ ಪೌಡರ್ನ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ ಪೇಸ್ಟಿಗೆ ಅರ್ಧ ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ಅಕಸ್ಮಾತ್ ಮನೇಲಿ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಈನೋ ಪೌಡರ್ ಇರುತ್ತಲ್ವ, ಈನೋ ಪೌಡರ್ನ ಸಹ ಹಾಕ್ಕೊಬೋದು, ಅಥವಾ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಬೋದು. ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನು ಹಾಕ್ಕೊಬೋದು. ಸೊ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಒಂಚೂರು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮನೇಲೆ ಟೂಟಿ ಫ್ರೂಟಿ ಸಹ ಇತ್ತು ಸ್ನೇಹಿತರೆ, ಸ್ವಲ್ಪ ಟೂಟಿ ಫ್ರೂಟಿ ಇವಾಗ ಯೂಸ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಕೇಕ್ ಮೋಲ್ಡ್ ಮನೆಯಲ್ಲೇ ಇತ್ತು, ಹಾಗಾಗಿ ಕೇಕ್ ಮೋಲ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಯಾವ್ದಾದ್ರು ಸ್ವಲ್ಪ ತಳ ದಪ್ಪ ಇರೋ ಅಂಥ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಮೈದಾ ಪೌಡರ್ನ ಉದುರಿಸ್ಬಿಟ್ಟು ಅದ್ರ ಮೇಲೆ ನಾವು ಬ್ಯಾಟರ್ನ ಹಾಕ್ಕೊಬೋದು. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನಾನು ಇದನ್ನು ಬಿಸ್ಕೆಟ್ ಕೇಕ್ ಬ್ಯಾಟರ್ನ ಕೇಕ್ ಮೋಲ್ಡಿಗೆ ಹಾಕಿ ಒಂದು ಕಡ್ಬಿನ ತಪ್ಪಲಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ಕಡ್ಬಿನ ತಪ್ಪಲಿ ತುಂಬ ದಪ್ಪ ಇರುತ್ತೆ ಸ್ನೇಹಿತರೆ. ಕುಕ್ಕರಲ್ಲಿ ಸಹ ಕೇಕ್ನ ಬೇಕ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಕಡ್ಬಿನ ತಪ್ಪಲೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಮ್ಮನೇಲಿರೋ ಕುಕ್ಕರ್ಗಳು ಸ್ವಲ್ಪ ಚಿಕ್ಕದು. ಈ ಹಾರ್ಟ್ ಶೇಪ್ ಕೇಕ್ ಮೌಲ್ಡ್ ಏನಿದೆ ಅದು ಕುಕ್ಕರ್ ಒಳಗೆ ಹೋಗೋದೇ ಇಲ್ಲ, ಹಾಗಾಗಿ ನಾನಿಲ್ಲಿ ಕಡ್ಬಿನ ತಪ್ಪಲೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೇಕ್ನ ಯಾವ ಶೇಪ್ ಮಾಡ್ಕೊತೀರಾ, ಯಾವ ಪಾತ್ರೆ ಸೈಜ್, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನೀವು ಕುಕ್ಕರಲ್ಲಾರು ಮಾಡ್ಕೊಬೋದು, ಇಲ್ಲಾಂದರೆ ತವಾ ಇಟ್ಟು ತವಾ ಮೇಲೆ ಕೇಕ್ ಮೌಲ್ಡ್ ಇಟ್ಟು ಅದ್ರ ಮೇಲೂ ಸಹ ಒಂದು ಪ್ಲೇಟ್ ಮುಚ್ಚಿದ್ರೆ ಸ್ಟೀಮಲ್ಲಿ ಅದು ಸಹ ಆಗಿಬಿಡುತ್ತೆ. ನಾನು ಇದನ್ನು ಒಂದು 30 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. 30 ಮಿನಿಟ್ಸ್ ಆದಮೇಲೆ ಕೇಕ್ ನೋಡಿ ಹೇಗೆ ಕಾಣ್ತಾ ಇದೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಒಂದು 20 ಮಿನಿಟ್ಸ್ ತಣ್ಣಗಾದ್ಮೇಲೆ ಕೇಕ್ ಮೌಲ್ಡಲ್ಲಿ ಸೈಡಲ್ಲಿ ಒಂದು ಶಾರ್ಪ್ ಆಗಿರೋ ಚಾಕು ಅಥವಾ ಕಡ್ಡಿ ಬರುತ್ತಲ್ಲ, ಫೋರ್ಕ್, ಟೂತ್ ಪಿಕ್, ಈ ಥರ ಯಾವುದ್ರಲ್ಲಾದರೂ ಸೈಡಲ್ಲೇ ಬಿಡಿಸ್ಕೊಂಡು ಹಾಕೋಬೇಕು ಸ್ನೇಹಿತರೆ. ಆಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಕೇಕ್ನ ಡೆಕೋರೇಟ್ ಮಾಡ್ಕೋಬೋದು. ಯಾವ್ದು ಬೇಕಾದ್ರೂ ಟಾಪಿಂಗ್ಸ್ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹರ್ಷೀಸ್ ಚಾಕ್ಲೇಟ್ ಸಿರಪ್ ಇತ್ತು ನಮ್ಮ ಮನೇಲಿ, ಅದನ್ನೇ ಸ್ವಲ್ಪ ಟಾಪಿಂಗ್ಸಿಗೆ ಯೂಸ್ ಮಾಡಿದ್ದೀನಿ. ಮತ್ತು ಕೇಕ್ ಮೇಲೆ ಸ್ಪ್ರಿಂಕಲ್ ಮಾಡೋ ಅಂಥದ್ದನ್ನು ಮೋನಿಕೆಯಲ್ಲಿ ತರಿಸ್ಕೊಂಡಿದ್ದೆ ಕೇಕಿಗೆ ಬೇಕು ಅಂತಲೇ. ಸೊ ಇವಾಗ ಅದನ್ನು ಸಹ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಆಪ್ಷನಲ್ಲು, ಇದು ಮಾಡಿದ್ರು ನಡೆಯುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈಸಿ ಅಂದರೆ ತುಂಬ ಈಸಿ ಕೇಕು. ಮೈದಾ ಹಿಟ್ಟು, ಗೋಧಿ ಹಿಟ್ಟಲ್ಲೆಲ್ಲ ನಾನು ಕೇಕ್ಗಳನ್ನ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ, ಬಟ್ ಕಂಪೇರ್ ಮಾಡಿದಾಗ ಈ ಬಿಸ್ಕೆಟ್ ಕೇಕ್ ತುಂಬಾ ಸುಲಭ ಅಂತ ಅನ್ನಿಸ್ತು. ಬಿಸ್ಕೆಟ್, ಹಾಲು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಯೂಸ್ ಮಾಡಿಕೊಂಡು ಇಷ್ಟೊಂದು ಡೆಲಿಷಿಯಸ್ ಆಗಿರೋ, ಟೇಸ್ಟಿ ಆಗಿರೋ ಕೇಕ್ನ, ಇಷ್ಟು ಈಸಿಯಾಗಿ ಪ್ರಿಪೇರ್ ಮಾಡೋ ಅಂಥ ಕೇಕ್ನ ಒಂದು ಸತಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಈ ಹೊಸ ವರ್ಷಕ್ಕೆ ನೀವು ಈ ಪ್ರಯತ್ನ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಮಕ್ಳುಗಳಿಗಾಗಿರ್ಬೋದು ಇಲ್ಲ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ನಾವೆಲ್ಲ 2025ಗೆ ಕಾಲಿಟ್ಟಾಗಿರುತ್ತೆ. ನನ್ನ ಜೀವನದಲ್ಲಿ 2024 ತುಂಬಾ ವರ್ಸ್ಟ್ ಇಯರ್ ಅಂತಲೇ ಹೇಳ್ಬೋದು. ಸಾಕಷ್ಟು ನೋವುಗಳನ್ನ 2024ಅಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ತುಂಬ ಮುಖ್ಯವಾದವ್ರನ್ನ 2024ಅಲ್ಲಿ ನಾನು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಲ್ಲ ಬೇಜಾರನ್ನು ಪಕ್ಕಕ್ಕಿಟ್ಟು 2025 ಆದರೂ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪನಾದ್ರು ಖುಷಿ, ಸಂತೋಷ, ನೆಮ್ಮದಿ
ಅನ್ನೋದನ್ನು ತರಲಿ ಅಂತ ನಾನು ಸಹ ದೇವ್ರ ಹತ್ರ ಪ್ರಾರ್ಥಿಸ್ತಾ 2025ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಈ ಹೊಸ ವರ್ಷಕ್ಕೆ ನನ್ನ ಮೊದಲನೇ ವಿಡಿಯೋ ಸ್ವೀಟ್ದೇ ಆಗಿರಬೇಕು ಅಂತ ಕೇಕ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಓರಿಯೋ ಕೇಕ್, ಓರಿಯೋ ಅಂತ ಅಲ್ಲ, ಓರಿಯೋ ಬರ್ಬನ್ 2 ಬಿಸ್ಕೆಟ್ ಹಾಕಿ ಮಾಡಿರೋ ಕೇಕ್ ಇದು. ತುಂಬ ಚೆನ್ನಾಗಿ ಬಂದಿದೆ. ಗಿರಿ ಆಲ್ರೆಡಿ ಆ ಕೇಕ್ ಪ್ಯಾನಲ್ಲಿ ಇದ್ದಿದ್ದು ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ತಿಂದು ಟೇಸ್ಟ್ ಹೇಳ್ದೆ. ಹೆಂಗಿದೆ ಗಿರಿ? ಸೂಪರ್ ಆಗಿದೆ. ಇವಾಗ ನಾವು ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 12 ಗಂಟೆಗೆ ಕಟ್ ಮಾಡ್ತೀವಿ. ಸೊ ಇದು ಇವತ್ತಿನ ಈ ವರ್ಷದ ನಮ್ಮ ನ್ಯೂ ಇಯರ್ ಕೇಕ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿದೆ. ನೀವು ಎಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಆದಷ್ಟು ಖುಷಿನೇ ತರಲಿ. ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲ ಜೀವನನೂ ಖುಷಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ತುಂಬಿರ್ಲಿ ಅಂತ ನಾನು ಸಹ ಕೇಳ್ಕೊಂತ 2025ನ ವೆಲ್ಕಮ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನನ್ನ ಕಸಿನ್ ಗಿರಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸೇ ಮಾಡಿರ್ಲಿಲ್ಲ ಅಲ್ವಾ ಗಿರಿ? ಈ ವರ್ಷ ನಮ್ಮನೆ ನ್ಯೂ ಇಯರ್ಗೆ ಬಂದಿದ್ದಾನೆ, ಖುಷಿ ಆಗ್ತಾ ಇದೆ. ಸೊ ನಮ್ದು ಸಿಂಪಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಸತಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತುಂಬಾ ಇಷ್ಟಪಟ್ಟು ಶುರು ಮಾಡಿರೋಂಥ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ನನ್ನ ಪುಟ್ಟುಸ್ ದುನಿಯಾ ಬೆಳಿಬೇಕು ಅಂದರೆ ಅದು ನಿಮ್ಗಳ ಸಪೋರ್ಟಿಂದ ಮಾತ್ರ ಸಾಧ್ಯ. ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಈ 2025ಅಲ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇನ್ನಷ್ಟು ದೊಡ್ಡದಾಗಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ಬಟ್ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ವೀಡಿಯೋಸ್ನ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.